ಇಂಡಿಯನ್ ನ್ಯೂಸ್ ಜನತಾ ಕಿ ಆವಾಜ್ ವತಿಯಿಂದ ಇವತ್ತು ಏನು ಉದ್ದೇಶ ಇದೆ ಅಂದರೆ, ಇವತ್ತು ಮಲ್ಲಿಕಾರ್ಜುನ್ ಮುತ್ತೇರ್ ಅಂತಕ್ಕಂಥವ್ರು ಒಂದು ಅಲೆದಾಡುವ ದೇವ್ರು ಅಂಥೇಳಿ ಎಲ್ಲರೂ ಏನು ಭಕ್ತಾದಿಗಳು ನಡ್ಕೊಂಡು ಹೋಗ್ತಾ ಇದ್ದಾರ. ಅವ್ರ ಮೇಲೆ ಏನು ಬ್ಲೇಮ್ ಮಾಡ್ತಾ ಇದ್ದಾರ. ಒಬ್ಬರು ಯಾರೋ ಭಕ್ತರು ಹೋಗಿ ಅವ್ರು ಆಶೀರ್ವಾದ ಪಡ್ಯಾರ ಅಂತೇಳಿ ಅವ್ರ ತಾಯಿ ತಂದೆ ಅವ್ರದ್ದು ಅನೇಕ ಬಳಗ ಹೋಗಿದಾಗ ಒಂದು ಮುದ್ದು ಮಗುಗೆ ಅವ್ರ ಕೈಯಲ್ಲಿ ಎದುರು ಕೂಡಿಸಿದಾಗ, ಸ್ವಲ್ಪ ಏನೋ ಅವ್ರ ಜೊತೆಯಲ್ಲಿ ಹಿಂಗೆ ಆಟ ಆಡಿ ಕೂಡಿಸಿದಾಗ, ಅವ್ರ ಪರಿವಾರದವರೇ ಕೂಡ ಅದು ಏನದ ಅಂದ್ರೆ ವಿಡಿಯೋ ಬಿಟ್ಟಿದಾಗ ಅನೇಕ ಕಿಡಿಗೇಡಿಗಳು ಮುತ್ತೇರು ವಿರುದ್ಧ ಮುತ್ತೇರಿಗೆ ಹೆಸರು ಖರಾಬ್ ಮಾಡ್ಬೇಕಂತೇಳಿ ಇದು ಏನು ವೈರಲ್ ಮಾಡಿದಾರ. ಅವ್ರ ಮೇಲೆ ಎಫ್.ಐ.ಆರ್ ಮಾಡಬೇಕು ಅಂತೇಳಿ ಎಫ್.ಐ.ಆರ್ ಮಾಡಿದಾರ. ಇದು 1000% ತಪ್ಪು. ನಾವು ಹೇಳ್ತಕ್ಕಂಥದ್ದು ಇಡೀ ದೇಶದಲ್ಲಿ ಬಹಳಷ್ಟು ಇಂಥವೆಲ್ಲ ಕಿಡಿಗೇಡುಗಳು ಆಗ್ತಾ ಇರ್ತದ. ಬಟ್ ಎಲ್ಲರ ಮೇಲೆ ಎಫ್.ಐ.ಆರ್ ಆಗ್ತಾ ಇದೆನಾ? ಇದರಲ್ಲಿ ರಾಜಕೀಯ ಕೂಡ ಇದೆ. ಇದರಲ್ಲಿ ಅನೇಕ ಮುತ್ತೇರ್ದು ಕೂಡ ಕೈ ಇದೆ ಅಂತಕ್ಕಂಥದ್ದು ನಮಗೂ ಕೂಡ ಸ್ವಲ್ಪ ಎಲ್ಲೋ ಕಂಡು ಬರ್ತಾ ಇದೆ. ಅದ್ರ ಜೊತೆಯಲ್ಲಿ ನಾವು ಕರ್ನಾಟಕದ ಮುತ್ತೇರು ಭಕ್ತರಿದ್ದೆವು. ಇಡೀ ಕರ್ನಾಟಕ ಇರಲಿ, ಮಹಾರಾಷ್ಟ್ರ, ಆಂಧ್ರ, ಅನೇಕ ರಾಜ್ಯಗಳಿಂದ ಎಲ್ಲರೂ ಭಕ್ತಾದಿಗಳು ಬರ್ತಾ ಇದ್ದಾರೆ. ಮುತ್ತೇರ ಬಳಿ ಏನೋ ಶಕ್ತಿ ಇದೆ ಅಂಥೇಳಿ ಭಕ್ತವರೆಲ್ಲ ಬರ್ತಾ ಇರ್ತಾರೆ. ಈ ರೀತಿ ಮಾಡ್ತಾ ಇದ್ದಾರ. ಇದೆಲ್ಲ ಒಳ್ಳೆಯದಲ್ಲ. ನಾವು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇದೇ ರೀತಿ ನಡೀತಂದರೆ ನಾವೆಲ್ಲರೂ ಕೂಡ ರೂಢಿಗಿಳಿಬೇಕಾಗ್ತದ. ಇದು ಒಂದು ಭಕ್ತಾದಿಗಳೊಂದು ದೇವ್ರು ಅಂತೇಳಿ ಏನು ನಡ್ಕೋತಾ ಇದ್ದಾರೆ. ಅವ್ರ ತಾಯಿ ತಂದೆ ಅವ್ರು ಅನೇಕ ಬಳಗೋದವ್ರು ಕೊಟ್ಟಿದ್ದಾರೆ. ನಾವು ಅವ್ರ ಬಳಿ ಹೋಗಿದಾಗ ಈ ರೀತಿ ನಾವೇ ವೈರಲ್ ಮಾಡಿದ್ದೀವಿ. ಅವ್ರು ಒಳ್ಳೆ ರೀತಿಯಿಂದ ವೈರಲ್ ಮಾಡಿದಾಗ ಅವ್ರು ಇನ್ನೊಬ್ರು ತೊಗೊಂಡು ಅದಕ್ಕೆ ಮಿಸ್ಯೂಸ್ ಮಾಡಿ ಈ ರೀತಿಯಲ್ಲಿ ಏನು ಮಾಡ್ತಾ ಇದ್ದಾರೆ. ಹುಡುಗಿ ಕೂಡ ದೇವ್ರಂತ ಹುಡುಗಿ, ಪಾಪ ಹುಡುಗಿ ಕೂಡ ಮಕ್ಕಳು ಅಂದರೆ ಒಂದು ದೇವ್ರ ಸಮಾನಾಗಿರ್ತಾರ. ಅವರು ಕೂಡ ಕೊಟ್ಟಿದ್ದಾರೆ. ಮುತ್ತೇರ ಮೇಲೆ ಬ್ಲೇಮ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಿಮಗೆಲ್ಲ ನಾಚಿಕೆ ಬರಬೇಕು. ಈ ರೀತಿ ಒಂದು ಹುಡುಗಿ ಅವ್ರ ಸ್ವಂತ ವಿಚಾರದಿಂದ ಹೇಳ್ತಾ ಇದ್ದಾರೆ. ಇದಿಲ್ಲ ನಮ್ಮ ಮುತ್ತೇರ ಮೇಲೆ ಬ್ಲೇಮ್ ಮಾಡ್ತಾರೆ. ಅವ್ರ ತಾಯಿ ತಂದೆ ಎಲ್ಲರೂ ಹೇಳ್ತಾ ಇದ್ದಾರೆ. ಇದೆಲ್ಲ ಏನಿದೆ ಅಂದರೆ ಎಲ್ಲರದ್ದು ಕೈ ಹೊಡೆಯೋದು. ಇದು ಬರ್ತಕ್ಕಂಥ ದಿನಗಳಲ್ಲಿ ಇದು ಏನಿದೆ ಅಂತಂದರೆ ನಾವೆಲ್ಲ ತನಿಖೆ ಕೊಡ್ಬೇಕಂತೇಳಿ ಇಡೀ ನಮ್ಮ ರಾಜ್ಯ ಜನ ವಿಚಾರ ಮಾಡ್ತಾ ಇದ್ದಾರೆ. ತಾವು ತಿಳ್ಕೊತಾ ಇದ್ದೀರಿ ಇದು ಇಷ್ಟಕ್ಕೆ ಮುಗಿತೆ ಅಂತ. ಬಟ್ ಇದಕ್ಕೆ ಅಧಿಕಾರಿಗಳು ಕೂಡ ವಿಚಾರ ಮಾಡಬೇಕು. ಇದಕ್ಕೆ ಎಫ್.ಐ.ಆರ್ ಮಾಡ್ತಕ್ಕಂಥ ವಿಷಯ ಏನಿದೆ? ಏನು ದೊಡ್ಡ ಅಫೆನ್ಸ್ ಆಗಿದೆನಾ? ಏನು ದೊಡ್ಡ ಏನಾರ ಅದರಲ್ಲಿ ಏನಾರ 420 ಆಗಿದೆನಾ? ಯಾಕಪ್ಪ ಎಫ್.ಐ.ಆರು? ಹಾಗಾದ್ರೆ ಭಾಳ ಇದೆ. ಹೆಜ್ಜೆಗೆ ಎಫ್.ಐ.ಆರ್ ಆಗ್ತದೆ. ಭಾಳ ಪ್ರೋಟೋಕಾಲ್ ಪ್ರಕಾರ ಭಾಳ ಇದರಲ್ಲಿಂದ ಇರಬೇಕಂತಿದೆ. ಅದೆಲ್ಲ ಏನಿಲ್ಲ. ನಾವು ಇಡೀ ರಾಜ್ಯದ ಭಕ್ತಾದಿಗಳು ಇದೇ ರೀತಿ ನೋಡ್ಕೊಂಡು ಇದು ಏನದ 1-2 ದಿವಸದಲ್ಲಿ ಇದೇನು ತನಿಖೆ ಮಾಡಿ ಯಾರು ಕಿಡಿಗೇಡಿಗಳು ಇದು ಮಿಸ್ಯೂಸ್ ಮಾಡಿ ಏನು ಹಾಕಿದಾರ, ಮತ್ತು ಅದಕ್ಕೆ ಆ ಮಿಸ್ಯೂಸಿಗೆ ತಾವು ಎಫ್.ಐ.ಆರ್ ಮಾಡ್ತಾ ಇದ್ದೀರಿ ಅಂತಂದರೆ ಇದು 100% ತಪ್ಪು. ಅಲ್ಲಿ ಏನಿದೆ ಅಂದರೆ ಹಿಂದೂಗಳು 100 ಮಂದಿ ಬಂದಿದಾಗ ಅಲ್ಲಿ ಮುಸ್ಲಿಂ ಮಹಿಳೆಯರು, ಹೆಣ್ಮಕ್ಳು, ತಾಯಂದರು ಅವರು ಕೂಡ ಬರ್ತಾರೆ. ನಮಗೆಲ್ಲರಿಗೆ ಯಾವ ರೀತಿ ನೋಡ್ತಾರೆ ಅವರಿಗೆ ಕೂಡ ಅದೇ ರೀತಿ ನೋಡ್ತಾರೆ. ಅದೇ ರೂಮು, ಅದೇ ಆಫೀಸು, ಅದೇ ಮಠ ಎಲ್ಲ ಇರುತ್ತೆ. ಅವರು ಕೂಡ ಭಕ್ತಿ ಇದೆ, ಏನೋ ಅವ್ರ ಬಳಿ ಶಕ್ತಿ ಇದೆ ಅಂತ ಬರ್ತಾರೆ. ಎಲ್ಲರಿಗೆ ಒಂದು ಒಳ್ಳೆ ಇದು ಪಡಿಬೇಕು, ಒಂದು ಮುತ್ತೇರ ಆಶೀರ್ವಾದ ಪಡಿಬೇಕು, ನಮಗೆ ಮುಂದೆ ಒಳ್ಳೆ ಮಾರ್ಗದರ್ಶನ ಆಗಲಿ ಬರ್ತಾರೆ. ಬಟ್ ಈ ರೀತಿ ಏನಾಗ್ತಾ ಇದೆ, ಇದು ಒಳ್ಳೆಯದಲ್ಲ. ಇದಕ್ಕೆ ಯಾರಿದ್ದಾರೆ ಯಾರಿಲ್ಲ ಎಲ್ಲ ತನಿಖೆ ಬರ್ತಕ್ಕಂಥ ದಿನಗಳಲ್ಲಿ ಎಲ್ಲ ತನಿಖೆ ಆಗಬೇಕು. ನಾವು ಕೂಡ ಎಲ್ಲ ಕಡೆ ಮೀಟಿಂಗ್ ಇಟ್ಟು ಇದ್ರ ಬಗ್ಗೆ ತನಿಖೆ ಮಾಡಿ ನಾವು ಕೂಡ ರೂಢಿಗಿಳಿತಕ್ಕಂಥ ವ್ಯವಸ್ಥೆ ಮಾಡ್ತೇವೆ. ಅಧಿಕಾರಿಗಳಿಂದ ಎಲ್ಲಿ ತಪ್ಪಾಗಿದೆ ಏನಾಗಿದೆ ಅದು ಏನು ಎಫ್.ಐ.ಆರ್ ಆಗಿದೆ, ಅದು ಎಫ್.ಐ.ಆರ್ ಕೂಡ ಅದು ಏನದ ಅಂದ್ರೆ ಕ್ಯಾನ್ಸಲ್ ಆಗಬೇಕು. ಆಗಿ ಒಳ್ಳೆ ರೀತಿಯಿಂದ ಅದು ಏನು ತಮ್ಮಲ್ಲಿ ಇದಾಗಿದೆ ಅದು ನೋಡಿ ಎಲ್ಲರೂ ನಮ್ಮ ರಾಜ್ಯದ ಎಲ್ಲರೂ ಮುತ್ತೇರೇನು ಭಕ್ತರು ಇದ್ದೇವೆ. ಎಲ್ಲರೂ ಭಕ್ತರು ಮುತ್ತೇರೆ ನಾವೆಲ್ಲ ನಿಮ್ಮ ಜೊತೆಯಲ್ಲಿದ್ದೇವೆ. ನೀವು ಯಾವುದು ಭಯ ಪಡಿತಕ್ಕಂಥ ಏನು ಜರುತ್ತಿಲ್ಲ. ನಾವೆಲ್ಲ ನಿಮ್ಮ ಜೊತೆಯಲ್ಲಿದ್ದೇವೆ. ಏನೇ ಇರಲಿ ನಾವು ನಿಮ್ಮ ಜೊತೆಯಲ್ಲಿದ್ದಿ ಅಂಥೇಳಿ. ಜೈ ಹಿಂದ್, ಜೈ ಮಲ್ಲಿಕಾರ್ಜುನ್ ಮುತ್ತೇರ್. ನಮಸ್ಕಾರ. ಇಂಡಿಯಾ ನ್ಯೂಸ್ ಜನತಾ ಕಿ ಆವಾಜ್ ಅಲ್ಲಿ ಮಾತಾಡ್ಬೇಕಂತೇಳಿ ನಮ್ಮದು ಉದ್ದೇಶ ಇತ್ತು. ಮಲ್ಲಿಕಾರ್ಜುನ್ ಮುತ್ತೇರ್ದು ದೊಡ್ಡ ಭಕ್ತ ಇದ್ದೀನಿ, ಹುಮ್ನಾಬಾದ್ ಶಿವಾರೆಡ್ಡಿ ಅಂಥೇಳಿ. ಏನು ಮುತ್ತೇರ್ ಕಡೆದು ಏನು ವಿಡಿಯೋಗಳೆಲ್ಲ ವೈರಲ್ ಆಲತ್ತವ ಅವೆಲ್ಲ ತಪ್ಪು ಕಲ್ಪನೆ ಅದ. ಅದ್ರ ಬಗ್ಗೆ ಏನು ಸುತ್ತ ಕಾರಣ ಮಾಡಬೇಕು, ಎಲ್ಲ ಬಗೆಹರಿಸಿ ಮುಗಿಸ್ಯಾಕ್ರಿ. ಅದು ಏನು ಸಣ್ಣ ಹುಡುಗಿ ಅದ, ಅದು ಏನು ಸಣ್ಣ ಪೂರ ಒಂದೇ ಹುಡುಗಿ ಅದ. ಅದು ಆ ಹುಡುಗಿಗೆ ಅಣ್ಣನ ಮಗಳಪ್ಲೆ ನಾವು ನೋಡ್ತಾ ಇದ್ದಾರೆ. ಇವ್ರು ಕೆಟ್ಟ ಕಲ್ಪನೆಯಿಂದ ಎಲ್ಲ ವಿಡಿಯೋಗಳು ವೈರಲ್ ಮಾಡ್ತಾ ಇದ್ದಾರೆ. ಇದೆಲ್ಲ ಭಾಳ ತಪ್ಪದ. ಹಾಗೆಲ್ಲ ಮಾಡಬಾರ್ದು. ಇಂಥವು ಸಿಕ್ಕಷ್ಟು ಭಾಳಷ್ಟು ಎಲ್ಲ ಕಡೆ ವೈರಲ್ ಆಗಬೇಕು. ಇವೆಲ್ಲ ಇಂಥವೆಲ್ಲ ತೋರಿಸ್ಬೇಕು. ಇದೇ ಮುತ್ತೇರ್ದೇ ಮಾಡ್ಬೇಕಂತೇಳಿ ಏನು ಉದ್ದೇಶದಿಂದ ಮಾಡ್ತಾ ಇದ್ದಾರೆ. ಇವರೆಲ್ಲ ಹೆಸರು ಖರಾಬ್ ಮಾಡ್ಬೇಕಂತ ಹೇಳ್ತಾರೆ.
अपने सपनों को कहें अब यस। जी हाँ, हुमनाबाद के सिंदीन खेरा क्रॉस शाकुंतला पाटिल कॉलेज के पीछे सुभाष डेवलपर्स केतकी डेवलपर्स यानी संगमेश चिद्री लाए हैं फिर से जनता के सपनों का ग्रीन विला यानी प्लॉट्स जिसमें अंडरग्राउंड ड्रेनेज, सीसी रोड, प्लेग्राउंड, पावर हेज, गार्डन, एलईडी लाइट्स, वाटर सप्लाई के अलावा हर वो फैसिलिटी। तो देर किस बात की, आए अपने ख्वाबों के घर बनाने में जल्दी करें, क्योंकि आपके सपने हमारे अपने। हुमनाबाद बस स्टैंड के अपोजिट 7 स्टार होटल के बाजू साइड बेंगलुरु बेकरी में स्पेशल क्रिसमस और न्यू ईयर के लिए ऑफर रखा गया है, जिसमें 1 kg केक अभी 500 में नहीं बल्कि सिर्फ 400 रुपीज़ में मिलेगा। और यहां से 500 का जो भी बेकरी आइटम्स लेंगे उन्हें दिलकुश राउंड पीस और 10 रुपीज़ का डेयरी मिल्क चॉकलेट दिया जाएगा। और यहाँ स्पेशल मिलेंगे पिज़्ज़ा, बर्गर, पनीर, सैंडविच, केक, माया केक, रवे का तोश के अलावा सभी बेकरी आइटम। तो एक बार विजिट करना ना भूलें। और यह ऑफर सिर्फ इंडियन न्यूज जनता की आवाज देखकर जाने वालों के लिए रखा गया है। दशहरा और दीपावली फेस्टिवल के लिए एसएस पारा वेडिंग मॉल गांधी चौक छुड़गुप्पा में मिलेंगे स्पेशल कांचीवरम, धर्मावरम, मैसूर क्रेप सिल्क साड़ीज, रायमंड, आदित्य बिरला, सेलिनो सूटिंग्स, कोट सूट, शेरवानी, ब्लेजर, कुर्ता पजामा, कॉट सेट, फैंसी ड्रेस के अलावा बच्चों से लेकर बड़ों तक के 3 रुपया कैप से लेकर 35,000 की साड़ी तक के हर वो आइटम सिर्फ चुड़ुप्पा ही नहीं, हुमनाबाद के बस स्टैंड के बाजू एसएस पारा शॉपिंग मॉल में भी मिलेंगे।